ಕಾರು ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಕಾರ್ ಹಾಗೆ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದಂತಹ ಪರಿಣಾಮವಾಗಿ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ಮೂವರು ಸಾವನ್ನಪ್ಪಿರುವಂತಹ ಘಟನೆ ಕೋಲಾರ ತಾಲೂಕಿನ ಮೊದುವಾಡಿ ಬಳಿ ಸಂಭವಿಸಿದೆ. ಕೋಲಾರ ನಿವಾಸಿಗಳಾದಂತಹ ಹಾಜೀರ್, ಸಲೀಂ ಹಾಗೆ ಆಂಧ್ರದ ವಿಜಯವಾಡ ಮೂಲದ ಪವನ್ ಮೃತಪಟ್ಟವರು ಅಂತ ಹೇಳಿ ತಿಳಿದು ಬಂದಿದೆ. 25 ವರ್ಷದ ಹಾಜೀರ್, 27 ವರ್ಷದ ಸಲೀಂ ಜೊತೆಗೆ 29 ವರ್ಷದ ಪವನ್, ಇವರು ಆಂಧ್ರದ ವಿಜಯವಾಡ ಮೂಲದವರು ಅಂತ ತಿಳಿದು ಬಂದಿದೆ. ಪವನ್ ಮೂವರು ಕೂಡ ಮೃತಪಟ್ಟಿದ್ದಾರೆ. ಹಾಗೆ ಮೂವರು ಒಂದೇ ಬೈಕ್ನಲ್ಲಿ ಪ್ರಯಾಣಿಸ್ತಾ ಇದ್ರು ಅಂತಾನೂ ಕೂಡ ತಿಳಿದು ಬಂದಿದೆ. ಜೊತೆಗೆ ಕಾರ್ನಲ್ಲಿದ್ದಂತಹ ಇಬ್ಬರಿಗೆ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಸದ್ಯ ಅವರಿಗೆ ಚಿಕಿತ್ಸೆ ಕೊಡಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ನಡೆದಿದ್ದು, ಕಾರ್ ಜೊತೆಗೆ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮವಾಗಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಾಗೆ ಈ ಮೂವರು ಕೂಡ ಬೈಕ್ನಲ್ಲಿ ಪ್ರಯಾಣಿಸ್ತಾ ಇದ್ರು, ಅಂದ್ರೆ ಒಂದೇ ಬೈಕ್ನಲ್ಲಿ 3 ಜನ ಪ್ರಯಾಣಿಸ್ತಾ ಇದ್ರು ಅಂತ ಹೇಳಿ ಕೇಳಿ ಬಂದಿದೆ. ಮೃತಪಟ್ಟವರು ಇಬ್ರು ಕೋಲಾರದವರಾದ್ರೆ ಓರ್ವರು ಆಂಧ್ರದ ವಿಜಯವಾಡ ಮೂಲದ ಪವನ್ ಅಂತ ಕೇಳಿ ಬಂದಿದೆ. ಮತ್ತಿಬ್ರು ಹಜೀರ್ ಜೊತೆಗೆ ಸಲೀಂ ಅಂತ ಹೇಳಿ ಕೇಳಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ. ರಾಜೇಂದ್ರ, ಈಗ ಗಾಯಗೊಂಡವರ ಸ್ಥಿತಿ ಹೇಗಿದೆ, ಜೊತೆಗೆ ಹೇಗೆ ಸಂಭವಿಸಿದ್ದು ಈ ರೀತಿಯಾದಂತಹ ಒಂದು ಅಪಘಾತ? ರಾಜೇಂದ್ರ, ಮಲ್ತೇಶ್, ಇದು ಕಳೆದ ರಾತ್ರಿ ನಡೆದಿರುವಂತಹ ಒಂದು ಘಟನೆ. ಶ್ರೀನಿವಾಸಪುರ ಕಡೆಯಿಂದ ಏನ್ ಬೈಕ್ ನಲ್ಲಿ 3 ಜನ ಬರ್ತಿರ್ತಾರೆ, ಮತ್ತೆ ಕೋಲಾರದಿಂದ ಕಾರ್ ಹೋಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಮುದ್ವಾಡಿ ಗೇಟ್ ಅಂತ ಬರುತ್ತೆ, ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಏರಿ ಬರ್ತದೆ, ಕೆರೆ ಏರಿ, ಅಲ್ಲಿ ಮುಖಾಮುಖಿ ಬೈಕ್ ಮತ್ತೆ ಕಾರ್ ನಡುವೆ ಮುಖಾಮುಖಿ ಡಿಕ್ಕಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಬೈಕ್ ನಲ್ಲಿ ಇದ್ದಂತ ಇಬ್ರು ಹಾಜೀರ್ ಮತ್ತೆ ಸಲೀಂ ಅಂತ ಹೇಳಿ ಇವರಿಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ತಾರೆ. ಮತ್ತೆ ಪವನ್ ಅಂತ ಹೇಳಿ ಇವರು ವಿಜಯವಾಡ, ಆಂಧ್ರದ ವಿಜಯವಾಡ ಮೂಲದವರು, ಇವರು ಗಂಭೀರವಾಗಿ ಗಾಯಗೊಳ್ತಾರೆ. ಇವ್ರನ್ನ ಕೋಲಾರದ ಜಾಲಪ ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ. ಆದ್ರೆ ಆಸ್ಪತ್ರೆಗೆ ದಾಖಲು ಮಾಡಿದ ಕೆಲವೇ ಕ್ಷಣಗಳಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ. ಮತ್ತೆ ಕಾರ್ನಲ್ಲಿದ್ದಂತ ಇಬ್ರು ಅವ್ರಿಗೂ ಕೂಡ ತಲೆಗೆ ಮತ್ತೆ ಕಾಲುಗಳಿಗೆ ಗಂಭೀರವಾದಂತ ಗಾಯಗಳಾಗಿದೆ. ಅವ್ರನ್ನ ಕೋಲಾರದ ಜಾಲಪ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಒಟ್ಟಾರೆ ಏನಂದ್ರೆ ಇಬ್ರು ಕೂಡ ಕಾರು ಮತ್ತೆ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಅಂದ್ರೆ ಅಲ್ಲಿ ರಸ್ತೆ ಕಿರಿದಾಗಿರುವಂತದ್ದು ಮತ್ತೆ ರಸ್ತೆ ಸಾಕಷ್ಟು ಹಾಳಾಗಿರುವಂತದ್ದು ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡಿ ಒಂದು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ರಾಜೇಂದ್ರ ಸಿಂಹ.